ಇವತ್ತು ಈ ಥರ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಫುಲ್ ವೀಡಿಯೋ ನೋಡಿ. ನಾನು ನಮ್ಮ ಸಿಸ್ಟರ್ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತಿದ್ವಿ. ಕೆಂಪೇಗೌಡರು ಸ್ಟ್ಯಾಚು ನೋಡಿ ಒಂದು ಸಲ್ಯೂಟ್ ಹೊಡ್ಕೊಂಡು ಗೌಡ್ರು ಗೊತ್ತು ಊರಿಗೆ ಗೊತ್ತು ಅಂತ ಒಂದು ಡೈಲಾಗ್ ಹೊಡ್ಕೊಂಡು ನಾವು ಏರ್ಪೋರ್ಟಿಗೆ ತಲುಪಿದ್ವಿ. ಏರ್ಪೋರ್ಟ್ ಅಂತೂ ತುಂಬ ದೊಡ್ಡದಾಗಿದೆ. ಬೆಂಗಳೂರಲ್ಲಿ ಇಷ್ಟು ದಿನ ಇದ್ದು ಒಂದೇ ನಾನು ಏರ್ಪೋರ್ಟ್ ನೋಡಿಲ್ಲ ಅನ್ನೋದೊಂದು ಬೇಸರ ಆಯಿತು. ಬಟ್ ನೋಡಿ ತುಂಬ ಖುಷಿ ಆಯಿತು. ಈ ಥರ ಏರ್ಪೋರ್ಟ್ ಎಲ್ಲೂ ಇಲ್ಲ ಅನಿಸುತ್ತೆ ಮೇ ಬಿ. ನಾನು ನಮ್ಮ ಸಿಸ್ಟರ್ ಔಟ್ ಆಫ್ ಸ್ಟೇಷನ್ ಹೋಗ್ತಿರೋದ್ರಿಂದ ನಾವಿವತ್ತು ಏರ್ಪೋರ್ಟ್ಗೆ ಹೋದ್ವಿ. ಏರ್ಪೋರ್ಟ್ಗೆ ಹೋದ ತಕ್ಷಣ ತುಂಬ ಪ್ರೊಸೀಜರ್ ಇತ್ತು. 1.5 hour ಅದೇ ಆಯಿತು. ಆ ಪ್ರೊಸೀಜರೆಲ್ಲ ಮುಗಿಸಿ ನಮಗೋಸ್ಕರ ಫ್ಲೈಟ್ ವೆಯ್ಟ್ ಮಾಡ್ತಾಯಿತ್ತು. ಸೊ ಫ್ಲೈಟ್ ನೋಡಿ ಏನೋ ಒಂಥರ ಎಕ್ಸೈಟ್ಮೆಂಟ್, ತುಂಬ ಖುಷಿ ಆಗ್ತಿತ್ತು ಫ್ಲೈಟ್ ನೋಡಿ. ನಾನಿವತ್ತು ಫ್ಲೈಟಲ್ಲಿ ಹೋಗ್ತೀನಿ ಅಂದರೆ ದೊಡ್ಡ ಖುಷಿ ಹೇಳ್ಬೇಕಂದ್ರೆ. ಫ್ಲೈಟಲ್ಲಿ ಏನಾಯ್ತಂದ್ರೆ ನಾನಿವತ್ತು ಫಸ್ಟ್ ಟೈಮ್ ನಾನು ಪಾದಾರ್ಪಣೆ ಮಾಡಿದ್ದ ದಿನ. ಅದೇ ಇವತ್ತಿನ ವಿಶೇಷ ಹೇಳ್ಬೇಕಂದ್ರೆ ತುಂಬ 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 ಖುಷಿ ಆಯಿತು ನಂಗೆ ಫ್ಲೈಟಲ್ಲಿ ಹೋಗಿದ್ದು. ಆ್ಯಕ್ಚುಲಿ ನನ್ನ ಸೀಟು ವಿಂಡೋ ಸೈಡ್ ಇರೋದ್ರಿಂದ ನಾನು ವಿಂಡೋ ಪಕ್ಕ ಕೂತಿದ್ದೆ. ಫ್ಲೈಟ್ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದೆ. ಫ್ಲೈಟು ಟೇಕ್ ಆಫ್ ಆದಾಗ ಸ್ವಲ್ಪ ಭಯ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಗೇ ಆಯಿತು. ಅದಾದಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸ್ಮಾಲಾಗಿ ಕಾಣಿಸ್ದಾಗ ಸ್ಟಾರ್ಟ್ ಆಯಿತು. ಮನೆ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು. ಆಮೇಲೆ ಫುಲ್ ಹೋದಾದ್ಮೇಲೆ ನೆಟ್ವರ್ಕ್ ಅಂತ ಸ್ವಲ್ಪನೇ ಇರಲಿಲ್ಲ. ಮತ್ತು ಫುಲ್ ಮೋಡ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ. ಅದು ನೋಡೋಕ್ಕೆ ಒಂಥರ ಐಸ್ ಗೆಡ್ಡೆ ಥರ ಇತ್ತು. ಅದ್ರ ಮೇಲೆ ಹೋಗಿ ಬಿದ್ದುಬಿಡೋಣ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರಿಗೂ ಡ್ರೀಮ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಫ್ಲೈಟಲ್ಲಿ ಹೋಗ್ಬೇಕಂತ. ಬಟ್ ನನಗಂತೂ ಡ್ರೀಮ್ ಇದ್ದೇ ಇತ್ತು ಒಂದಿನ ಫ್ಲೈಟಲ್ಲಿ ಹೋಗ್ಬೇಕಂತ. ಬಟ್ ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಮನೆ ಹತ್ರ ಇರಬೇಕಾದ್ರೆ ಮೇಲೆ ಫ್ಲೈಟ್ ಹೋಗ್ಬೇಕಾದ್ರೆ ಆಕಾಶದಲ್ಲಿ ಟಾಟಾ ಬೈ ಬೈ ಮಾಡಿದ್ದೆ ಜಾಸ್ತಿ. ಇವತ್ತೊಂದಿನ ನಾನು ಫ್ಲೈಟಲ್ಲಿ ಹೋಗಿದ್ದೆ, ಒಂದು ದೊಡ್ಡ ಖುಷಿ ಹೇಳ್ಬೇಕಂದ್ರೆ. ನಾವು ಔಟ್ ಆಫ್ ಸ್ಟೇಷನ್ ತಲುಪಿದ್ವಿ. ಬಟ್ ನಮ್ಮ ಲಗೇಜ್ ಅಂತೂ ಇನ್ನೂ ಬಂದಿಲ್ಲ. ಕಾದು ತುಂಬ ಸುಸ್ತಾಯಿತು. ಫೈನಲಿ ನಮ್ಮ ಲಗೇಜ್ ಬಂತು. ಸೊ ನಾವು ಲಗೇಜ್ ತೊಗೊಂಡೋದ್ವಿ. ಫ್ಲೈಟಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಐಟಮ್ ಅಲೋ ಇರೋದಿಲ್ಲ. ಅದನ್ನೆಲ್ಲ ಈ ಥರ ಸೀಸ್ ಮಾಡಿಟ್ಟಿರ್ತಾರೆ. ನಾವು ಔಟ್ ಆಫ್ ಸ್ಟೇಷನ್ಗೆ ತಲುಪಾದಾಗ ನೈಟ್ ಆಗಿತ್ತು. ಸೊ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಎದ್ದು ಯಾವ ಪ್ಲೇಸ್ಗೂ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಸಿಸ್ಟರ್ಗೆ ಆಫೀಸ್ ಕೆಲಸದ ಮೇಲೆ ಬಂದಿರೋದ್ರಿಂದ ಅಲ್ಲಿ ಯಾವ ಪ್ಲೇಸ್ಗೂ ಹೋಗೋಕ್ಕಾಗಿಲ್ಲ. ಹೋಟೆಲಲ್ಲಿ ಊಟ ತಿಂದ್ಕೊಂಡು ಹೋದ್ವಿ. ಆ ಕಡೆ ಫುಡ್ ಅಂತೂ ನಮಗೆ ಸ್ವಲ್ಪನೂ ಅಡ್ಜಸ್ಟ್ ಆಗಿಲ್ಲ. ಈ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದನ್ನು ಮದುವೆಗೆಲ್ಲ ಯೂಸ್ ಮಾಡ್ತಾರಂತೆ. ಯಾವುದಾದ್ರು ಮದುವೆ ಫಂಕ್ಷನಿಗೆ ಮಾತ್ರ ಅಂತ ಯೂಸ್ ಮಾಡೋದು. ನಮ್ಮ ಕಡೆ ಚೌಟ್ರಿ ಯಾವ ಥರನೋ ಆ ಕಡೆ ಆ ಥರ ಅಂತೆ ಚೌಟ್ರಿಗಳದು. ನಾವು 2 ಡೇಸಲ್ಲೇ ಇದ್ವಿ. 3 ಡೇಸ್ಗೆ ನಾವು ರಿಟರ್ನ್ ಆದ್ವಿ. ಫ್ಲೈಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ರಿಟರ್ನ್ ಆಗೋದಕ್ಕೆ. ಈ ಏರ್ಪೋರ್ಟ್ ತುಂಬ ಚಿಕ್ಕದಿತ್ತು. ನಮ್ಮ ಬೆಂಗಳೂರಷ್ಟು ಈ ಏರ್ಪೋರ್ಟ್ ಏನು ದೊಡ್ಡದಿಲ್ಲ. ಇಲ್ಲಿ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಬಟ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು, ಪ್ರೈಸ್ ಜಾಸ್ತಿ ಇತ್ತು. ಹಂಗಾಗಿ ಏನು ಪರ್ಚೇಸ್ ಮಾಡಿಲ್ಲ. ನಾವು ಫ್ಲೈಟಿಗೆ ಬಂದ್ವಿ. ಫ್ಲೈಟಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದರು. ಈ ಕಡೆಯಿಂದ ಆ ಕಡೆಯಿಂದ ಫುಲ್ ಜನ ಇದ್ದರು. ಫ್ಲೈಟಲ್ಲಿ ನಮಗೆ ಅಂತ ಒಂದು ಕವರ್ ಕಟ್ಟಿರ್ತಾರೆ. ಯಾಕಂದರೆ ಏನಾದರೂ ವಾಮಿಟ್ ಏನಾದರೂ ಆದರೆ ಅಂತ. ಮತ್ತು ಒಂದು ಬುಕ್ ಇರುತ್ತೆ, ಯಾವ ಥರ ಕುತ್ಕೊಬೇಕು, ಸೀಟ್ ಬೆಲ್ಟ್ ಯಾವ ಥರ ಹಾಕ್ಕೊಬೇಕು, ಪ್ರತಿಯೊಂದು ಇಂಟ್ರಡಕ್ಷನ್ ಅದ್ರಲ್ಲಿ ಬರೆದಿರ್ತಾರೆ. ನಾವು ಬರಬೇಕಾದ್ರೆ ನೈಟ್ ಆಗಿದ್ದು 7 o'clock. ಆಗ ಕ್ಲೌಡು ಕ್ಲೈಮೇಟು ಈ ಥರ ಇತ್ತು ಅಲ್ಲಿ. ಓಕೆ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.